ನಮ್ಮಲ್ಲಿ ಸಮೀಪದ ಒಂದು ಊರಾಗ ಒಬ್ಬಕ್ಕೆ ಮಗಳು ಅವನು ಕೂಡ ಮಾತಾಡೋದು ಬಿಟ್ಟಿಲ್ಲ ಜಗಳಾಡಿ. ತವ್ರ ಮನೆಗೆ ಹೋಗಿ ಈ ಏನಾರ ಜಗಳ ಬರ್ತಾವ ನೋಡ್ರಿ, ಯವ್ವ ನನಗೆ ಇದನ್ನು ಕೊಡಂತ ಮಗಳು ಭಾಳ ಆಗತ್ತದ ತಂಗಿ ಕೊಡಂಗಿಲ್ಲ ಅಂತ ಅವ್ವ. ಹಿಂಗಾಗಿ ಇಬ್ಬರಿಗೂ ಜಗಳ ಬಂದಿತ್ತು. ಮಗಳು ಹಾಳೆ ಗಂಡನ ಮನೆಗೆ ಬಂದಿದ್ಲು. ಬಂದು ಅವು ಫೋನ್ ಹಚ್ಚಿರ ಮಾತಾಡ್ತಿದ್ದಿಲ್ಲ. ಆಕಿ ಅವ್ವ ಫೋನ್ ಹಚ್ಚಿರ ಮಾತಾಡ್ತಿದ್ದಿಲ್ಲ. ನಿಮ್ಮವು ಫೋನ್ ಹಚ್ಚ ನಾ ಮಾತಾಡಂಗಿಲ್ಲಕ್ಕೆ ಕೂಡ ನಾ ಮಾತಾಡಂಗಿಲ್ಲ. ಆ ಪಾಪ ಅವು ಅಳ್ತಿತ್ತದ, ಯವ್ವ ಹಂಗಾರ ಮಾಡಿ ಮಾತಾಡತ್ತಂಗಿ, ಹಂಗೆ ಮಾಡಬೇಡ ಯವ್ವ, ಹಂಗೆ ಮಾಡಬೇಡ ತಾಯಿ ಅಂತ ಅವು ಅಳ್ತಿತ್ತದು. ಹತ್ರೂ ಮಾತಾಡ್ತಿದ್ದಿಲ್ಲ. ಒಂದಿನ, ಒಂದು ವಾರ, 1 ತಿಂಗಳು, 3 ತಿಂಗಳು ಮಾತಾಡ್ಲಿಲ್ರಿ. ದೈವ ಎಂಥದೋ ಗೊತ್ತಿಲ್ಲ, ಅವು ಸತ್ತ ಬಿಟ್ಟಿದ್ಲು. ಹೊಳ್ಳಿ ಮಾತಾಡ್ತಾನಂದ್ರೆ ಸಿಗ್ತಾಳೇನ್ರಿ ಅವ್ವ? ಮಾತಾಡ್ತಾನಂದ್ರೆ ಸಿಗ್ತಾಳ್ರಿ? ಆಕೆ ಬಂದು ಕೂತು ಆಕೆ ಅಳ್ಳುದನ ನೋಡಿನಿ. ಯವ್ವ 3 ತಿಂಗಳು ನಾನು ಕೂಡ ಮಾತಾಡ್ತಾನಂತ ನೀ ಹಂಬಲಿಸಿದಿ, ನಾನು ನಿನ್ನ ಕೂಡ ಮಾತಾಡಲಿಲ್ಲ, ಇನ್ನು ಎಲ್ಲಿ ಮಾತಾಡ್ತಿ ಅಂತ ಅಳ್ತಿದ್ಲಕ್ಕೆ ಕುಂತ. ನಾನು ನೋಡಿನಿ, ಮಾತಾಡ್ಸಕ್ಕೆ ಹೋಗಿ ನಾನು. ನಮ್ಮ ಭಕ್ತರು ಕಾರಣ ಏನಂತಂದ್ರೆ ಯಾವಾಗ ಯಾರು ಹೆಂಗೆ ಕೈ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ. ಹೆಂಡತಿ ಜೊತೆಗೆ ಪ್ರೀತಿಯಿಂದ ವಿಶ್ವಾಸದಿಂದ, ಗಂಡನ ಜೊತೆಗೆ ಪ್ರೀತಿಯಿಂದ ವಿಶ್ವಾಸದಿಂದ, ಮಕ್ಕಳ ಜೊತೆಗೆ ಸ್ವರ್ಗ ಅಂದ್ರೆ ನಾವು ಇದ್ದದ್ದನ್ನು ಸ್ವರ್ಗ ಮಾಡ್ಕೊಂಡು ಬಿಡ್ಬೇಕ್ರಿ. ನಮ್ಮ ಮನೆಯೊಳಗೆ ನಾವೆಲ್ಲರೂ ಆರಾಮ ಒಂದು ಹೊತ್ತು ಊಟ ಮಾಡಿ ಇದ್ದದ್ದು ಬಟ್ಟೆ ತೊಟ್ಕೊಂಡು ಶಾಂತ ರೀತಿಯಿಂದ ಮಲ್ಕೊಂಡು ಆರಾಮಿದ್ದೀವಿ ಅಂದ್ರೆ ಅದ ನಿಜವಾದ ಸ್ವರ್ಗ ತಾಯಂದಿರ, ಅದ ನಿಜವಾದ ಸ್ವರ್ಗ.